ಬಿಜಾಪುರ ನಗರದಲ್ಲಿ ಒಂದು ಅಹಿತಕರ ಘಟನೆ ಆಯಿತು. ಈ ಘಟನೆ ಸಂಬಂಧಿಸಿ ಈಗಾಗಲೇ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಮೊನ್ನೆ ನಡೆದಂಥ ಬಿಜಾಪುರದ ಪ್ರತಿಷ್ಠಿತ ಗಣಪತಿ ಸರ್ಕಲ್ನಲ್ಲಿ ಒಂದು ರಾತ್ರಿ ಕಿಡಿಗೇಡಿಗಳು ಅಹಿತಕರ ಘಟನೆಯನ್ನು ಕಲ್ಲು ಹೊಡೆದು ಗ್ಲಾಸ್ ಹೊಡೆಯುವಂಥ ಒಂದು ಮೂರ್ತಿಯನ್ನು ಭಗ್ನ ಮಾಡುವಂಥ ಪ್ರಯತ್ನ ಮಾಡಿದ್ರು. ಬಿಜಾಪುರ ನಗರದಲ್ಲಿ ಬಹುತೇಕ ಇಂಥ ಘಟನೆಗಳು ಭಾಳ ದಿವಸ ಇರಲಿಲ್ಲ. ಪದೇ ಪದೇ ಅವರು ಮರುಕಳಿಸುವಂಥ ಒಂದು ಆಗ್ತಾ ಇದೆ. ಯಾತಕ್ಕಾಗಿ ನಡೀತು, ಯಾರು ಇವ್ರು ಹಿಂದಿದ್ದಾರೆ ಅನ್ನುವಂಥದ್ದು ಪೊಲೀಸರು ಕಂಡುಹಿಡಿದು ಬರೀ ಆರೋಪಿ ಬಂಧಿಸಿದ್ರೆ ಈ ಕೆಲಸ ಮುಗಿಲಿಲ್ಲ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ವರಿಷ್ಠಾಧಿಕಾರಿಗಳಿಗೆ ಆಗ್ರಹ ಮಾಡ್ತೀನಿ, ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಇವ್ರು ಯಾವ ಸಂಘಟನೆಗೆ ಇವರು ಸದಸ್ಯರಿದ್ದಾರೋ ಅಥವಾ ಬೆಂಬಲ ಇದೆಯೋ ಅಥವಾ ಯಾವ್ದಾದ್ರು ಉಗ್ರ ಸಂಘಟನೆ ಇವರಿಗೆ ಪ್ರಚೋದನೆ ಕೊಟ್ಟಿದೆಯೋ ಅಥವಾ ಸ್ಥಳೀಯ ಯಾರಾದರೂ ಇವರಿಗೆ ನಾಯಕರು ಇವರಿಗೆ ಪ್ರಚೋದನೆ ಕೊಟ್ಟು ನವರಾತ್ರಿ ಸಂದರ್ಭದಲ್ಲಿ ಅದು ಮೊದಲನೇ ದಿವಸನೇ ಇದು ಘಟನೆ ನಡೆದು ನಮಗೆಲ್ಲ ಆತಂಕ ಉಂಟಾಗಿದೆ. ಯಾಕೆ ಆತಂಕ ಉಂಟಾಗಿದೆ ಅಂದರೆ ಇಡೀ ದೇಶದಲ್ಲಿ ನವರಾತ್ರಿ ಉತ್ಸವ ಬಹಳ ಸಂಭ್ರಮದಿಂದ ಎಲ್ಲ ಸಮಾಜದ ಬಂಧುಗಳು, ಹಿಂದೂ ಸಮಾಜದ ಬಂಧುಗಳು ಆಚರಿಸುವಂಥ ಸಂದರ್ಭದಲ್ಲೇ ಇವತ್ತು ಪ್ರಥಮ ದಿನವೇ ಇದು ಆಗಿದ್ದು ನಮಗೆಲ್ಲ ಆತಂಕ ಆಗಿದೆ. ಇದಕ್ಕೆ ಏನಾದರೂ ನಗರದಲ್ಲಿ ವಾತಾವರಣ ಹಾಳು ಮಾಡಬೇಕು, ರಾಜ್ಯದಲ್ಲಿ ವಾತಾವರಣ ಹಾಳು ಮಾಡಬೇಕು ಅಥವಾ ಕೋಮುಗಲಭೆ ಸೃಷ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇದು ಮಾಡಿದ್ದಾರೆ ನನ್ನ ಒಂದು ಅಭಿಪ್ರಾಯ ಆಗಿದೆ. ಅದಕ್ಕೆ ಇವ್ರ ಹಿನ್ನೆಲೆ ಮತ್ತು ಇವ್ರು ಯಾರು ಬೆಂಬಲ ಕೊಟ್ಟಿದ್ದಾರೆ ಅಥವಾ ಇವ್ರು ಯಾರೋ ಒಂದು ಧೈರ್ಯ ಮೇಲೆ ಮಾಡಿದ್ದಾರೆ, ಯಾಕಂದ್ರೆ ಇವ್ರು ಸ್ವಂತ ಮಾಡಿದಾರೆ ನನಗೆ ಅನಿಸೋದಿಲ್ಲ. ಇವ್ರು ಯಾರೋ ಒಬ್ಬರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಇವ್ರು ಯಾವುದೋ ಒಂದು ಕೋಮು ಸವರ್ದಿ ಹಾಳು ಮಾಡುವಂಥ ವ್ಯಕ್ತಿಗಳು ಇವರಿಗೆ ಪ್ರಚೋದನೆ ಸಪೋರ್ಟ್ ಕೊಟ್ಟಿದ್ದಾರೆ ಅಥವಾ ಇವರಿಗೆ ಯಾವುದಾದ್ರೂ ಒಂದು ಭಯೋತ್ಪಾದನೆ ಅಥವಾ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥ ಒಂದು ಸಂಘಟನೆ ಸದಸ್ಯರು ಇರ್ಬೋದು ಅಥವಾ ಅವರು ಪ್ರಚೋದನೆ ಮಾಡಬೇಕು ಅನ್ನುವಂಥ ಒಂದು ಸಂಶಯದ ಸಮಗ್ರವಾಗಿ ಕಂಡುಹಿಡಬೇಕು. ಮೊನ್ನೆ ಗಣಪತಿ ಉತ್ಸವದಲ್ಲಿ ಕೂಡ ಸಣ್ಣ ಪ್ರಮಾಣದ ಅದು ಒಂದು ಕಲ್ಲು ಬೀಳುವಂಥ ಒಂದು ಘಟನೆ ಆಗಿದೆ. ಅದು ಎಲ್ಲರೂ ಕೂಡ ಮುಚ್ಚಾಕಿದ್ರೆ ನಾನು ಕೂಡ ಗೊತ್ತಿದ್ರು ಸುಮ್ಮನೆ ಇದೆ. ಯಾಕಂದ್ರೆ ದೊಡ್ಡ ಪ್ರಮಾಣ ರಾತ್ರಿ ಲಕ್ಷಾಂತರ ಜನ ಸೇರಿದ್ರು, ಮೆರವಣಿಗೆ ನಡೆದಿತ್ತು. ಅದು ಬೇಡ, ಇದನ್ನು ಸುದ್ದಿ ಮಾಡೋದು ಬೇಡ ಅನ್ನೋದಿದೆ. ಅದನ್ನು ಕೂಡ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಅದನ್ನು ಕೂಡ ತಗೋಬೇಕು. ಆ ಮಸೂತಿ ಎದುರುಗಡೆನೇ ಕಲ್ಲು ಬಂದು ಬಿತ್ತು ಗಣಪತಿ ಮೇಲೆ ಅನ್ನೋದು ಪೊಲೀಸರು ಗೊತ್ತಿದೆ, ಸ್ಪಷ್ಟವಾಗಿ ನನಗೂ ಗೊತ್ತಿದೆ, ಭಾಳಷ್ಟು ಜನರಿಗೆ ಗೊತ್ತಿದೆ. ನಾನು ಸುದ್ದಿ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಅವತ್ತು ರಾತ್ರಿ ಅದನ್ನು ಸುದ್ದಿ ಆದ್ರೆ ಇಡೀ ಒಂದು ವಾತಾವರಣ ಹಾಳಾಗಿಬಿಡ್ತಿತ್ತು, ಕೋಮು ಸೌಹಾರ್ದತೆ ಅನ್ನೋದಕ್ಕಿಂತ ಒಂದು ಶಾಂತಿ ಸಂಪೂರ್ಣವಾಗಿ ಮೆರವಣಿಗೆ ಸೇರಿದಂತೆ ಎಲ್ಲ ಯುವಕರು ಪ್ರಚೋದನೆ ಒಳಪಡ್ತಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ನಾನು ಅಲ್ಲ, ಅಧಿಕಾರಿಗಳು ಗೊತ್ತಿದೆ, ಎಲ್ಲರೂ ಕೂಡ ಅದನ್ನು ಅಲ್ಲಿಗೆ ನಾವು ಬಿಟ್ಟಿವಿ. ಅದು ಆದಾಗ್ರೆ ಸೀರಿಯಸ್ ತೊಗೊಂಡಿದ್ರು ಆಗ್ತಿರ್ಲಿಲ್ಲ. ಅದಕ್ಕೆ ಗಂಭೀರವಾಗಿ ಪೊಲೀಸ್ ಅಧಿಕಾರಿಗಳು ಇದನ್ನು ತೆಗೆದುಕೊಳ್ಬೇಕು, ಇದನ್ನು ಹಿನ್ನೆಲೆ ಅರಿಬೇಕು, ಮುಂದೆ ಈ ರೀತಿ ಘಟನೆ ಆಗಲಾರ್ದಂಗೆ. ಯಾಕಂದ್ರೆ ಇದು ಒಂದೇನೋ ಯಾವುದೇ ಭಯ ಇಲ್ಲದೆ ಮಾಡಿದ್ದಾರೆ. ಇವತ್ತು ಅಂತ ಒಂದು ದೊಡ್ಡ ಸರ್ಕಲ್ನಲ್ಲಿ ಮಧ್ಯರಾತ್ರಿ 3-4 ಜನ ಸೇರ್ಕೊಂಡು ಕಲ್ಲು ಒಗಿತಾರೆ ಅಂತ ಅವ್ರಿಗೆ ಏನು ಧೈರ್ಯ ಇರ್ಬೋದು? ಯಾವ ಉದ್ದೇಶಕ್ಕಾಗಿ ಮಾಡೋದು? ಇದೇನು ವ್ಯಕ್ತಿ ಪರಸ್ಪರ ಗಲಾಟೆ ಅಲ್ಲ. ಪರಸ್ಪರ ಗಲಾಟೆ ಅಂದ್ರೆ ತಪ್ಪಿದೆ ಹೇಳ್ತಾರೆ. ನೇರವಾಗಿ ಕಲ್ಲೇ ಎಸೆದಿದ್ದಾರೆ. ವಿಡಿಯೋ ಮತ್ತು ನಮ್ಮ ಪೊಲೀಸರ ಪ್ರಕಾರ ಅವ್ರು ಮದ್ಯಪಾನ ಮಾಡಿದ್ರು ಅಂತ ಫುಟೇಜ್ ಇದೆ. ಪೊಲೀಸರು ಮದ್ಯಪಾನ ಮಾಡಿದ್ರು ಅಂತ ಹೇಳ್ತಾರೆ ಸರ್. ಮದ್ಯಪಾನ ಮಾಡಿದ್ರೆ ಅವ್ರ ಮನೆಗೆ ಕಲ್ಲು ಹೋಗ್ಕೊಳ್ಳಿ. ದೇವಸ್ಥಾನಕ್ಕೆ ಯಾಕೆ ಹೋಗಿದ್ರು? ಮಸೂದಿಗೆ ಹೋಗಿಬೇಕಾಗಿತ್ತು. ಅವರು ಮುಸಲ್ಮಾನ್ ಏನು ಸಂಬಂಧಪಟ್ಟದ್ದು ಕೋಮಿ ಸಂಬಂಧಪಟ್ಟ ವ್ಯಕ್ತಿಗಳು ಗಣಪತಿ ಸರ್ಕಲ್ಗೆ ಯಾಕೆ ಹೋದ್ರು? ಅವ್ರ ಉದ್ದೇಶ ಏನು? ಕೋಮು ಸವರ್ದು ಹಾಳು ಮಾಡಬೇಕು ಅನ್ನೋದು ಯಾರಾದ್ರೂ ಅವರಿಗೆ ಪ್ರಚೋದನೆ ಕೊಟ್ಟಬೇಕು. ಎರಡರಾಗ ಒಂದಾಗಿರ್ಬೇಕು. ಉದ್ದೇಶಪೂರ್ವಕವಾಗಿ ಅವರು ಪಾನಮತ್ತರಾಗಿ ಮಾಡಿದಾರೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಮಾಡಿದಾರೆ. ಈ ಬರೀ ಅವ್ರಿಗೆ ಬಂಧಿಸೋದು ಶಿಕ್ಷೆ ಕೊಟ್ಟರಲ್ಲ, ಅದ್ರ ಹಿನ್ನೆಲೆ ಇರಬೇಕು. ಮನೆ ಗಣಪತಿಯಲ್ಲಿ ಅಕಸ್ಮಾತ್ ಸುದ್ದಿ ಆಗಿದ್ದಾರೆ ಏನಾಗ್ತೀನೋ ಅಂತ ಪೊಲೀಸರು ಅದನ್ನು ಗಮನ ಹರಿಸ್ಬೇಕು. ಅಕಸ್ಮಾತ್ ಎಲ್ಲ ಕಡೆ ಕಲ್ಲು ಬಿತ್ತು ಸುದ್ದಿ ಹೋಗಿತ್ತಂದ್ರೆ ಇಡೀ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಯುವಕರಿದ್ದು, 40-50 ಸಾವಿರ ಸಂಖ್ಯೆಯಲ್ಲಿದ್ದು, 40 ಸಾವಿರ ಗಟ್ಟಲೆ ಪ್ರೇಕ್ಷಕರು ಬೇರೆ ಬೇರೆ ಜಿಲ್ಲೆ ನೋಡಕ್ಕೆ ಬಂದಿದ್ರು. ಏನಾಗ್ತಿತ್ತು ಅಂದ್ರೆ ಅಲ್ಲಿಂದೇ ಪ್ರಾರಂಭ ಆಗಿದ್ವು. ಇಲ್ಲಿ ಒಂದು ಗಲಭೆ ಎಬ್ಬಿಸ್ಬೇಕು, ಈ ಊರಲ್ಲಿ ಒಂದು ಶಾಂತಿಯನ್ನು ಕದಲಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಎಲ್ಲೋ ಒಂದು ಕಡೆ ನಡೀತಾ ಇದೆ. ಇದನ್ನು ಕಂಡು ಹಿಡಿದು ಇದನ್ನು ವ್ಯವಸ್ಥೆ ಮಾಡಬೇಕು ಅನ್ನುವಂಥ ನಮ್ಮ ಪೊಲೀಸ್ ಅಧಿಕಾರಿಗೆ ಆಗ್ರಹ ಇದೆ. ಇದು ಆಗದೆ ಇದ್ದರೆ ನವರಾತ್ರಿ ಮುಗಿದ ನಂತರ ನಾವು ಇದಕ್ಕೆ ಸಂಬಂಧಪಟ್ಟ ಹೋರಾಟ ಮಾಡಬೇಕಾಗ್ತದೆ. ಸರ್, ತಮಗೆ ಯಾರಾದ್ರೂ ಸಂಶಯ ಇದೆ? ನನಗೆ ಯಾವುದೋ ಒಬ್ಬರು ಇವ್ರಿಗೆ ಕುಚೇದರಿ ಮಾಡಿರಬೇಕು, ಇವ್ರಿಗೆ ಸಂಬಂಧಪಟ್ಟ ಒಂದು ಯಾವ ಜಾತಿ ಗೀತಿ ಹೇಳಂಗಿಲ್ಲ. ನಾವು ಯಾವುದೋ ಒಂದು ಸಂಘಟನೆ ಅಥವಾ ಯಾವುದಾದ್ರು ವ್ಯಕ್ತಿಗಳು ಇವರಿಗೆ ಈ ರೀತಿ ಮಾರ್ಗದರ್ಶನ ಮಾಡಿರ್ಬೋದು ಅಥವಾ ತಲೆ ಮೈಂಡ್ ವಾಶ್ ಮಾಡಿ ಇವ್ರಿಗೆ ತಲೆ ತುಂಬಿರ್ಬೋದು ಅನ್ನೋಂಥ ನಮ್ಮ ಸಂಶಯ. ಓಕೆ ಸರ್, ಥ್ಯಾಂಕ್ಸ್. ಮೀಡಿಯಾ ನೆಟ್ವರ್ಕ್